ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಕರ್ನೂಲ್ ಬಸ್ ದುರಂತದ ಬಳಿಕ ಎಚ್ಚೆತ್ತುಕೊಂಡಿದೆಯಾ ಆರ್ಟಿಒ? ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಕಂಡಿದ್ದೇನು ಗೊತ್ತಾ? ಅಡ್ಜಸ್ಟ್ಮೆಂಟ್ ಸಾಕು, ಪ್ರಯಾಣಿಕರಿಗೆ ಸುರಕ್ಷತೆ ಬೇಕು. ಪ್ರಯಾಣಿಕರ ಜೀವದ ಜೊತೆ ಖಾಸಗಿ ಬಸ್ ಮಾಲೀಕರ ಚೆಲ್ಲಾಟ. ಹಣದಾಸೆಗೆ ಖಾಸಗಿ ಬಸ್ ಆಪರೇಟರ್ಗಳಿಂದ ನಿಯಮವನ್ನ ಗಾಳಿಗೆ ತೂರಲಾಗಿದೆ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಹಣದಾಸೆಗೋಸ್ಕರ ಖಾಸಗಿ ಬಸ್ ಆಪರೇಟರ್ ಈ ನಿಯಮವನ್ನ ಗಾಳಿಗೆ ತೂರಿದ್ದಾರೆ. ಯಾವುದೇ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿಲ್ಲ. ಕರ್ನೂಲ್ ಬಸ್ ದುರಂತದ ಬಳಿಕ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆಯಾ? ಖಾಸಗಿ ಸ್ಲೀಪರ್ ಬಸ್ಗಳಲ್ಲಿ ಎಂಥ ವಸ್ತುಗಳ ಬಳಕೆ ಆಗುತ್ತೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಣ್ಣಿಗೆ ಕಂಡಿದ್ದೇನು ಹಾಗಾದ್ರೆ? ಬಸ್ಗಳ ತುಂಬ ಬೇಗ ಬೆಂಕಿ ಹೊತ್ತುಕೊಳ್ಳುವಂತ ವಸ್ತುಗಳ ಬಳಕೆ ಮಾಡಲಾಗಿದೆ. ಖಾಸಗಿ ಬಸ್ಗಳಲ್ಲಿ ವುಡ್ ಶೀಟ್ ಬಳಕೆಯೇ ಅಧಿಕವಾಗಿದೆ. ಪ್ರಯಾಣಿಕರು ಮಲಗುವಂತ ಸೀಟ್ ಸುತ್ತ ಪ್ಲಾಸ್ಟಿಕ್ ಇದೆ, ಪ್ಲೈವುಡ್ ಇದೆ. ಖಾಸಗಿ ಬಸ್ಗಳಲ್ಲಿ ಬೆಂಕಿ ನಂದಿಸುವ ಉಪಕರಣಗಳಿಲ್ಲ. ನೋಡಿ, ಸರಕು ಸಾಗಣೆ ಮಾಡ್ತಾರೆ, ಯಾವುದೇ ಸುರಕ್ಷತೆ ಇಲ್ಲ. ಸೀಟ್ಗಳ ಸುತ್ತ ಮರದ ವಸ್ತುಗಳಿರೋದು, ಬೆಂಕಿ ನಂದಿಸುವಂತ ಉಪಕರಣಗಳಿಲ್ಲ. ಯಾವುದೇ ರೀತಿಯಾದಂಥ ಮರದ ವಸ್ತುಗಳನ್ನು ಇಲ್ಲಿ ಬಳಕೆ ಮಾಡಿರೋದು, ಜೊತೆಗೆ ಪ್ಲೈವುಡ್ಗಳನ್ನು ಬಳಕೆ ಮಾಡಿದ್ದಾರೆ. ಸಿಸಿಟಿವಿ ಕ್ಯಾಮರಾ ಇಲ್ಲ, ಬೆಂಕಿಯನ್ನು ನಂದಿಸುವಂಥ ಉಪಕರಣಗಳಿಲ್ಲ. ನೋಡಿ, ಎಲ್ಲ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ, ಅದರಲ್ಲಿ ಈ ಎಲ್ಲ ಅಂಶಗಳು ಬಯಲಾಗಿರೋದು. ಹಾಗಾದ್ರೆ ಖಾಸಗಿ ಬಸ್ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡುತ್ತೆ. ನೋಡಿ, ಆ ಪೇಂಟ್ ಯಾವ ರೀತಿಯಾಗಿ ಕಿತ್ತು ಬರುತ್ತೆ ಅಂತ. ಆ ಪೇಂಟ್ ಒಂದು ದಪ್ಪ ಪೇಂಟ್ ಅನ್ನ ಮಾಡಿರೋದು, ಅದು ಕಿತ್ತರೆ ಹಂಗೆ ಬರುತ್ತೆ. ಮತ್ತೊಂದು ಕಡೆ ಸೀಟ್ ಮರದ ವುಡ್ಗಳಿಂದ ಮಾಡಿರೋದು. ನೋಡಿ, ಮತ್ತೊಂದು ಕಡೆ ಯಾವ ರೀತಿಯಾಗಿ ಆ ಕಿತ್ತು ಬರುತ್ತೆ ಅಂತ ವಸ್ತು. ಬೆಂಕಿ ನಂದಿಸುವಂತ ಉಪಕರಣಗಳಿಲ್ಲ, ಯಾವುದೇ ರೀತಿಯಾದಂಥ ಸೇಫ್ಟಿ ಮೆಜರ್ಸ್ಗಳಿಲ್ಲ. ಅದರಲ್ಲಿ ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಷಿನ್ ಎಲ್ಲವನ್ನ ಸಾಗಾಟ ಮಾಡ್ತಾರೆ. ಆರ್ಟಿಒ ಅಧಿಕಾರಿಗಳು ಇದನ್ನ ಪ್ರಶ್ನೆ ಮಾಡಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಆರ್ಟಿಒ ಅಧಿಕಾರಿಗಳು ಇದನ್ನ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದಾಗ ಗೊತ್ತಾಗುತ್ತೆ ಏನು ಅಂತ. ಇಲ್ಲಿ ಸರಕು ಸಾಮಾನುಗಳನ್ನ ಎಲ್ಲ ಸಾಗಾಟ ಮಾಡ್ತಾರೆ, ಅದರಲ್ಲಿ ಅವನ್ನ ಪರಿಶೀಲನೆ ಮಾಡಲ್ಲ, ಹಾಗೆ ಬಸ್ಗೆ ಹಾಕೊಳ್ತಾರೆ. ಮತ್ತೊಂದು ಕಡೆ ಪ್ರಯಾಣಿಕರಿಗೆ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡುತ್ತೆ. ಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಎಕ್ಸ್ಪರ್ಟ್ ಆದಂತ ಶ್ರೀಹರಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ರಿಪಬ್ಲಿಕ್ ಕನ್ನಡ ಈ ಕುರಿತು ರಿಯಾಲಿಟಿ ಚೆಕ್ ಮಾಡ್ತು. ಈ ವೇಳೆ ಈ ಎಲ್ಲ ಅಂಶಗಳು ಈಗ ಬೆಳಕಿಗೆ ಬಂದಿರೋದು. ಸರ್, ಇವು ಫ್ಲೈವುಡ್ ಗಳನ್ನ ಎಲ್ಲ ಬಳಕೆ ಮಾಡ್ತಾರೆ, ಯಾವುದೇ ರೀತಿಯಾದಂತ ಸೇಫ್ಟಿ ಮೆಜರ್ಸ್ ಇಲ್ಲ. ಆರ್ಟಿಒ ಅಧಿಕಾರಿಗಳು ಇದನ್ನ ಚೆಕ್ ಮಾಡಲ್ವಾ ಸರ್? ಖಂಡಿತವಾಗಿ ಮಾಡಬೇಕು. ಅವರ ಜಾಬ್ ಇರೋದೇ ಈ ಕೆಲಸ ಮಾಡ್ಲಿಕ್ಕೋಸ್ಕರ ಇರುತ್ತೆ. ಅವರು ಮಾಡೋದು ಕೆಲವು ಸಾರಿ ಏನಾಗುತ್ತೆ, ಮ್ಯಾಚ್ ಫಿಕ್ಸಿಂಗ್ ಅಂತಾರೆ. ಇದರಲ್ಲಿ ಮ್ಯಾಚ್ ಫಿಕ್ಸಿಂಗ್ ಅಂತಂದ್ರೆ ಅರ್ಥ, ಈ ಕೆಲವು ಕಡೆ ಡಿಸಿಷನ್ ತಗೋಬೇಕಾದ್ರೆ ನಾವು ಕರೆಕ್ಟ್ ಆಗಿ ತಗೊಳ್ಳೋದು, ಏನೋ ಪರ ಎಲ್ಲ ಕೊಡಿ, ಸರ್ಟಿಫಿಕೇಟ್ ಮಾಡ್ಕೊಡೋದು, ಸೈನ್ ಮಾಡ್ಕೊಡೋದು, ಪರ್ಮಿಟ್ ಕೊಡೋದು, ಲೈಸೆನ್ಸ್ ಕೊಡೋದು, ಈ ತರ ನಡೆಯುತ್ತಿದ್ದು. ಅಂದ್ರೆ ಪ್ರತಿಯೊಂದು ವಾಹನನೂ ಹೊರಡಕ್ಕಿಂತ ಮುಂಚಿತವಾಗಿ ಅದನ್ನ ಚೆಕ್ ಮಾಡ್ಬೇಕಾಗ್ತದೆ. ನಾಟ್ ಓನ್ಲಿ ಒಂದ್ಸಾರಿ ಡ್ರೈವಿಂಗ್ ಲೈಸೆನ್ಸ್ ಕೊಡೋದು ಅಂತಲ್ಲ, ಅಥವಾ ಪರ್ಮಿಟ್ ಕೊಡೋದು ಅಂತಲ್ಲ, ಅಥವಾ ಅದು ರಸ್ತೆಗೆ ಪರವಾನಗಿ ಕೊಡಬೇಕು ಅಂತ ಏನಿರಲ್ಲ. ಆದರೆ ಪ್ರತಿಯೊಂದು ಟ್ರಿಪ್ಗಳನ್ನು ಕೂಡ ಪ್ರತಿಯೊಂದು ಕಂಪ್ಲೀಟ್ ಪರೀಕ್ಷೆ ನಡೆಸಿದ ಮೇಲೆ ಇದು ಬಿಟ್ರೆ ಇದು ಖಂಡಿತವಾಗಿ ಒಂದು ಸೆಕ್ಯೂರಿಟಿ, ಸೇಫ್ಟಿ ಅಂತ ಎರಡು ಬರುತ್ತೆ. ಅಲ್ಲಿ ನಮಗೆ ಅತಿ ಮುಖ್ಯವಾದದ್ದು ಎರಡು ಫ್ಯಾಕ್ಟ್ರು, ಸೆಕ್ಯೂರಿಟಿ ಅಂಡ್ ಸೇಫ್ಟಿ. ಇದು ಎರಡರಲ್ಲೇ ನಾವು ಜನಗಳಿಗೆ ತೊಂದರೆ ಆಗ್ತಾ ಇದ್ರೆ ಅದ್ ಮತ್ತೆ ಯಾವ್ದಕ್ಕೆ ಆಗುತ್ತೆ, ಅವ್ರಿಗೆ ಅನಾನುಕೂಲ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಪ್ರೈವೇಟ್ ಅವರಿಗೆ ಲೈಸೆನ್ಸ್ ಯಾರು ಕೊಡ್ತಾರೆ, ಹೇಗ್ ಕೊಡ್ತಾರೆ, ಪ್ರತಿಯೊಂದು ಇನ್ಸ್ಪೆಕ್ಷನ್ ಮಾಡ್ತಾರ ಅನ್ನೋ ಕಡೆ ಡೌಟ್ ಬಂದ್ಬಿಡತ್ತೆ. ಅಂದ್ರೆ ಇದು ಮುಖ್ಯವಾಗಿ ಕಾರಣ ಏನು ಅಂದ್ರೆ ಆರ್ಟಿಒದವರು. ಹಾಗೂ ಆರ್ಟಿಒದಲ್ಲಿ ಒಂದು ಬರೀ ಚೀಟಿ ಬರ್ಕೊಟ್ಟು ಪರ್ಮಿಟ್ ಗ್ರಾಂಟೆಡ್ ಅಂತ ಕೊಡ್ತಾರೆ. ಇದು ಕೊಡೋದು ತಪ್ಪಾಗತ್ತಿದು. ಅಂದ್ರೆ ಪ್ರತಿಯೊಂದು ಎಂಜಿನ್ಗಳಾಗ್ಲಿ, ಅದು ಟೈರ್ಗಳಾಗ್ಲಿ ಹೊರಡಕ್ಕಿಂತ ಮುಂಚೆ ಒಂದು ಚೆಕ್ ಮಾಡ್ಬಿಟ್ಟು ನಂತರ ಹೊರಡೋದು ಅತಿ ಸೂಕ್ಷ್ಮ ವಿಚಾರ. ಅದು ಪ್ರತಿಯೊಂದು ವೆಹಿಕಲ್ಗಳು ಕೂಡ ಹಿಂಗೆ ಮಾಡ್ಬೇಕಾಗತ್ತೆ. ನಮ್ಮಲ್ಲಿ ಕೇರ್ಲೆಸ್ನೆಸ್ ಅಂತಾರೆ ಇದನ್ನ. ಸದ್ಯ ಬಸ್ ಹೊರಡ್ತಾ ಇದೆಯಾ, ಮಧ್ಯರಾತ್ರಿ ಹೊರಡುತ್ತಾ, ಟ್ರಾಫಿಕ್ ಕಮ್ಮಿ ಇರುತ್ತೆ ಅನ್ಕೋತಾರೆ. ಬಟ್ ಟ್ರಾಫಿಕ್ ಅನಾಹುತಗಳು ಜಾಸ್ತಿ ಆಗೋದು ರಾತ್ರಿಗಳಲ್ಲೇನೆ. ಯಾಕಂದ್ರೆ ಡ್ರೈವರು ಸ್ವಲ್ಪ ಕಣ್ಣು ಹಿಡಿದಾಗ
ಅಥವಾ ಡೇನಲ್ಲಿ ಕೆಲಸ ಮಾಡಿ ಮತ್ತೆ ನೈಟ್ ಕೆಲಸ ಮಾಡಿದಾಗ ಅವನ ಅಜಾಗರೂಕತೆಯಿಂದ ಆ ಅಪಘಾತಗಳು ನಡೀತದೆ. ಈ ರೀತಿ ಅಪಘಾತಗಳು ಯಾರ ಕಾರಣ ಹೊಣೆ? ಒಂದು ಪ್ರೈವೇಟ್ ಓನರ್ಸ್ಗಳು, ಅವ್ರಿಗೆ ದುಡ್ಡು ಬೇಕು, ಡ್ರೈವರ್ ಬೇಕು. ಆ ಡ್ರೈವರ್ ಯಾರೋ ರಜಾ ಹಾಕ್ದಾಗ ಇನ್ನೊಬ್ಬ ಡ್ರೈವರ್ನೇ ಬೆಳಿಗ್ಗೆ ಮಾಡಿದವನ್ನೇ ರಿಕ್ವೆಸ್ಟ್ ಮಾಡ್ಕೋತಾರೆ. ಸೊ ಈ ರೀತಿಯಾಗಿ ಅಪಘಾತಗಳು ಜಾಸ್ತಿ ಪ್ರೈವೇಟ್ ನಲ್ಲಿ ನಡೀತಾ ಇರುತ್ತೆ. ಅವ್ರ ಲಕ್ಸುರಿ ಕೊಡೋದು, AC ಕೊಡೋದು ಅದೆಲ್ಲ ಬೇರೆ ಕಾರಣಗಳು, ಅದು ದುಡ್ಡು ಜಾಸ್ತಿ ಮಾಡ್ತಾರೆ. ಬಟ್ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಹೆಚ್ಚಾಗಿ ಡ್ರೈವರ್ಗೆ ಸಾಕಷ್ಟು ರೆಸ್ಟ್ ಕೊಟ್ಟಿದಾರ. ಅವನ್ಗೆ 8 ಗಂಟೆ ಮ್ಯಾಕ್ಸಿಮಮ್ ಒಂದು ದಿನಕ್ಕೆ ಮಾತ್ರ ಡ್ಯೂಟಿ ಸಿಗಬೇಕು. ಮಧ್ಯಾಹ್ನ ಮಾಡಿರೋರ್ನೇನೆ ರಾತ್ರಿ ಯಾರೋ ಬಂದಿಲ್ಲ ಅನ್ಬಿಟ್ಟು ಅವನು ಎಕ್ಸ್ಟೆಂಡ್ ಮಾಡ್ಬಿಟ್ಟು ಅವನಿಗೆ ಒಂದು ಡ್ರೈವಿಂಗ್ ಇದನ್ನ ಕೊಡ್ತಾರೆ, ಆ ಲೈನ್ ಮುಗಿಸ್ಬಿಡಪ್ಪ ನೀನು ಅಂತ. ಈ ರೀತಿ ಮಾಡೋದು ಬಹಳ ತಪ್ಪಾಗುತ್ತೆ. ಇದು ಕಡೆ ಗಮನ ಕೊಡೋದು ಯಾರು? RTOದವ್ರು ಕೊಡಬೇಕು. ಹಾಗೆ ಸರ್ಕಾರದವರು ಸಡನ್ ಆಗಿ ಇನ್ಸ್ಪೆಕ್ಷನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಯಾವ್ದು ಇದ್ ಮಾಡ್ಬೇಕು ಅಂತ ಇದಾಗತ್ತೆ. ಇದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರೋದು ಈ ನಮ್ಮ ಸೊಸೈಟಿ ಕೂಡ ಈ ಪಬ್ಲಿಕ್ಗೂ ತಗೋಬೇಕು. ಇದಕ್ಕೆ ಬರೀ ಗೌರ್ಮೆಂಟ್ನವರು ಆಗಲಿ ಅಥವಾ RTOದವ್ರು ಆಗ್ಲಿ ಅಥವಾ ಬಸ್ ಓನರ್ಸ್ ಆಗ್ಲಿ ಮಾಡಿದ್ರೆ ಹ್ಯಾಂಡ್ ಇನ್ ಲೋ ಆಗ್ಬಾರ್ದು. ಸೊ ಇದಕ್ಕೋಸ್ಕರ ಹೆಚ್ಚಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಜನಗಳನ್ನೂ ಒಂದು ಬಸ್ ಹೊರಡಕ್ಕಿಂತ ಮುಂಚೆ ಒಂದು ಇನ್ಸ್ಪೆಕ್ಷನ್ ಇದನ್ನ ಮಾಡ್ಬೇಕಾಗ್ತದೆ ನಾವು. ಇದು ಮಾಡೋದು ಯಾವಾಗ ಸರ್, ಇನ್ನೊಂದು, ಈ ಮೆಟೀರಿಯಲ್ಸ್ ನ ಬಸ್ಗೆ ಬಳಸ್ತಾರಲ್ಲ, ಅದನ್ನ ಯಾರು ಡಿಸೈಡ್ ಮಾಡ್ತಾರೆ ಅಂತ? ಒಂದ್ ಕಡೆ CCTV ಇರಲ್ಲ, ಏನು ಇರಲ್ಲ. ಪ್ರತಿಯೊಂದು ಕಡೆ CCTV ಅತ್ಯಮೂಲ್ಯ, ಅತ್ಯವಶ್ಯಕ ಇರುತ್ತೆ. ಅದು ಕೆಲವು ವರ್ಕ್ ಆಗೋದಿರಲ್ಲ. ಅದು ಸೇಫ್ಟಿ ಅಂದ್ರೆ ಪ್ರತಿಯೊಂದು ಸೇಫ್ಟಿ ಆಸ್ಪೆಕ್ಟ್ ಬಸ್ ನ ಕೂಡ ಒಂದು ಲಾಂಗ್ ಜರ್ನಿ ಮಾಡೋ ಬಸ್ಗಳಿಗೆ ಅತ್ಯಮೂಲ್ಯವಾದದ್ದು ಬಸ್ ನ ಇನ್ಸ್ಪೆಕ್ಟ್ ಮಾಡೋದು ಹೊರಡಕ್ಕಿಂತ ಮುಂಚೆ. ಅದೇನೇನು ಪ್ರಾಬ್ಲಮ್ ಆಗಿದೆ, ಯಾವ ತರ ಆಗಿದೆ, ಇದೆಲ್ಲ ಮಾಡ್ಬೇಕಾಗ್ತದೆ. ಇದು ಮಾಡೋದ್ರ ಕಡೆ ನಮ್ದು ನಡೀತಾ ಇಲ್ಲ. ಇದೇನಾಗುತ್ತೆ, ಕೆಲವು ಡ್ರೈವರ್ಗಳ ಮೊಬೈಲ್, ಅವ್ರು ಡ್ರೈವರ್ ಯೂಸ್ ಮಾಡ್ಲೇಬಾರದು ಮೊಬೈಲ್ಗಳನ್ನ. ಕಂಡಕ್ಟರ್ ಯೂಸ್ ಮಾಡಿದ್ರೆ ಅದೊಂಥರ, ಬಟ್ ಡ್ರೈವರ್ಗಳಿಗೆ ಮೊಬೈಲ್ಗೆ ಕಾನ್ಸಂಟ್ರೇಷನ್, ಮೈಂಡ್ ಕಾನ್ಸಂಟ್ರೇಷನ್ ಹೋಗುತ್ತೆ ಮೊಬೈಲ್ ಕಡೆಗೆ. ಸೊ ಇದ್ರಿಂದ ಏನಾಗುತ್ತೆ ಅಂದ್ರೆ ಸಾಕಷ್ಟು ಟೈಮು ವೇಳೆ ಅವ್ರಿಗೆ ಡಿಸ್ಟ್ರಾಕ್ಷನ್ ಆಗುತ್ತೆ. ಆ ಟೈಮಲ್ಲಿ ಕೂಡ ಆಕ್ಸಿಡೆಂಟ್ಗಳು, ಅಪಘಾತಗಳು ಹೆಚ್ಚಾಗಿ ನಡೆಯಕ್ಕೆ ಅವಶ್ಯಕ ಇದಾಗುತ್ತೆ. ಅದು ಅನುಕೂಲ ಆಗುತ್ತೆ. ಸೊ ಇದ್ರ ಕಡೆ ಗಮನ ಕೊಡೋದು ಯಾರು? ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರೆ. ಆ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ, ರಾತ್ರಿ ಹೊತ್ತು ಯಾರು ಚೆಕ್ ಮಾಡೋದಿಲ್ಲ ಅದನ್ನ. ಅವರು ಏನು ಸ್ಫೋಟಕ ವಸ್ತುಗಳಾಗ್ಲಿ ಅಥವಾ ಯಾವುದೇ ಒಂದು ಇಲ್ಲಿಗಲ್ ಐಟಮ್ಗಳಾಗ್ಲಿ ಇದೆಲ್ಲ ಕ್ಯಾರಿ ಮಾಡೋದು, ಚೆಕ್ ಮಾಡೋ. ಬಸ್ಸು ಒಂದು ವೆಹಿಕಲ್, ನಾವು ಏರ್ ಕ್ರಾಫ್ಟ್ ನ ಹೆಂಗೆ ತಪಾಸಣೆ ಮಾಡ್ತೀವೋ ಅದೇ ತರ ಬಸ್ ಇಂದ ಹೊರಡಕ್ಕಿಂತ ಮುಂಚೆ ಒಂದು ಯಾಕೆ ತಪಾಸಣೆ ಆಗ್ತಾ ಇಲ್ಲ ಅವರಿಂದ. ಸೊ ಈ ತಪಾಸಣೆ ಮಾಡೋರು ಯಾರು? ಬಸ್ನ ಅಧಿಕಾರಿಗಳು ಮಾಡ್ಬೇಕಾಗ್ತದೆ. ಬಸ್ ಹೊರಟ ಮೇಲೆ ಮಾಡಕ್ಕಿಂತ ಮುಂಚೆ, ಬಸ್ಗೆ ಲೋಡಿಂಗ್ ಮಾಡಕ್ ಮುಂಚೆನೆ ಮಾಡ್ಬೇಕು ಇದನ್ನೆಲ್ಲ. ಇದ್ರ ಕಡೆ ಬಸ್ ಏನು ಆಗಲ್ಲ, ನೋಡೋಣ ಏನು ಮಾಡಲ್ಲ, ಅದೇನು ಆಗಲ್ಲ ಅನ್ಕೊಂಡು ಆತರ ಪ್ರೆಸಂಪ್ಷನ್ ನಲ್ಲಿ KSRTCನವರಾಗ್ಲಿ ಅಥವಾ BMTC ಆಗ್ಲಿ, ಯಾವುದೇ ವೆಹಿಕಲ್ ಆಗ್ಲಿ, ಪ್ರತಿಯೊಂದು ಸೂಕ್ಷ್ಮವಾಗಿ ಮಾಡಿದ್ರೆ, ಗಮನ ಹರಿಸಿ ಮಾಡಿದ್ರೆ ಖಂಡಿತವಾಗಿ ಬೇರೆ ಜನಗಳಿಗೆ ಈ ತರ ಕೃತ್ಯಗಳಲ್ಲಿ ಭಾಗಿಯಾದ್ರು ಒಂದು ಹೆದರಿಕೆ ನೋಡಿ ಇದಾಗುತ್ತೆ. ಇದು ಯಾವ್ದು ಇಲ್ದೇ ಇರೋದ್ರಿಂದ ಅವರು ಸಾಕಷ್ಟು ಸರಾಗವಾಗಿ ಈ ಕೆಲಸಗಳನ್ನ ಮಾಡಬಹುದು ಅದನ್ನ. ಸೊ ನಮಗೆ ಯಾವುದೇ ಕ್ರೈಮ್ ತಗೊಳ್ಳಿ, ಅದು ಬಸ್ಗಳಲ್ಲಿ ರಾತ್ರಿ ಹೊತ್ತುಗಳೆಲ್ಲ ಆಗೋದು. ಬಸ್ಗಳಲ್ಲಿ ಎಲ್ಲಾ ಜನಗಳು ನಿದ್ದೆ ಹೋಗಿರ್ತಾರೆ, ಕಳ್ತನಗಳಾಗುತ್ತೆ. ಅವಾಗ ಬಸ್ ಸೂಟ್ ಕೇಸ್ ಮಯ ಆಗುತ್ತೆ, ಡ್ರೈವರ್ಗಳಿಗೆ ನಿದ್ರೆ ಬರುತ್ತೆ. ಆ ಡ್ರೈವರ್ಗಳಿಗೆ ನಿದ್ದೆ ಮಾಡಿದಾಗ ತಕ್ಷಣ ಸ್ವಲ್ಪ ಇವನ್ ಪರ್ಟಿಕ್ಯುಲರ್ ಸೆಕೆಂಡ್ ಅಲ್ಲಿ ಹೋದ್ರು ಕೂಡ ಖಂಡಿತವಾಗಿ ಅಪಘಾತಗಳು ಸಂಭವಿಸುತ್ತೆ. ಆಕ್ಸಿಡೆಂಟ್ ಆಗಕ್ಕೆ 4 ಕಾರಣ. ಒಂದು ಡ್ರೈವರ್, ಒಂದು ವೆಹಿಕಲ್, ಮತ್ತೊಂದು ರೋಡು. ಆಗ 4ನೇದು ಬಹಳ ಮುಖ್ಯವಾದದ್ದು ಎನ್ವೈರ್ಮೆಂಟ್ ಅಂತೀವಿ ನಾವು. ಮಳೆ ಬರೋದು, ರಸ್ತೆ ಸ್ಲಿಪ್ ಆಗೋದು, ಪಾಟ್ ಹೋಲ್ ಇರೋದು. ಅದ್ರ ಕೂಡ ಸರ್ಕಾರ ಕೂಡ ಗಮನ ಹರಿಸಿ ಈ ಪಾಟ್ ಹೋಲ್ಗಳನ್ನೆಲ್ಲ ಮುಚ್ಚಬೇಕು, ಹಾಗೂ ಯಾವುದೇ ತರ ನ್ಯೂನತೆಗಳು ಇರಬಾರ್ದು. 2ನೇದು TT ಅಂತ ಇರ್ತಾರೆ, ಕೆಲವರು ಮೆಕ್ಯಾನಿಕ್ಗಳಿಗೆ ಇರ್ತಾರೆ. ಆ ಮೆಕ್ಯಾನಿಕ್ಗಳು ಪ್ರತಿಯೊಂದು ಬಸ್ ಹೊರಡಕ್ಕಿಂತ ಮುಂಚೆ ಅದನ್ನ ತಪಾಸಣೆ ನಡೆಸಿ ಅದಕ್ಕೆ ಓಕೆ ಪರ್ಮಿಟೆಡ್ ಟು ಲೀವ್ ಅಟ್ ದಿಸ್ ಟೈಮ್ ಅಂತ ಅವ್ರು ಸೈನ್ ಮಾಡಬೇಕು, ಆ ಟೈಮು ಬರಿಬೇಕು. ಅದರಲ್ಲಿ ಒಂದು ಅಕೌಂಟಬಿಲಿಟಿ ಅನ್ನೋದು ಇಲ್ಲ ಇಲ್ಲಿ. ಅದೊಂದು ಪ್ರಾಬ್ಲಮ್ ಆಗಿದೆ ಇಲ್ಲಿ. ಅಕೌಂಟಬಿಲಿಟಿ ಯಾರು ಮಾಡಬೇಕು? TTಗಳು, ಟಿಕೆಟ್ ಟ್ರಾವೆಲ್ ಎಕ್ಸಾಮಿನರ್ಸ್ ಇರ್ತಾರೆ, ಅಥವಾ ಅವರು ಒಂದು ಜಾಬ್ ಬೇರೆ ಬಸ್ ಒಳಗಡೆ ಇರುತ್ತೆ. 2ನೇದು ಈ ಕೆಲವು ಕಡೆ ಡಿಪೋ ಮ್ಯಾನೇಜರ್ಸ್ ಅಂತ ಇರ್ತಾರೆ, ಅವರು ಇನ್ಚಾರ್ಜ್ ಆಗ್ತಾರೆ ಅದಕ್ಕೆ. ಆ ಡಿಪೋ ಮ್ಯಾನೇಜರ್ಗಳು ಸಾಕಷ್ಟು ವಾಹನಗಳನ್ನ ತಪಾಸಣೆ ನಡೆಸಿ ಪ್ರತಿಯೊಂದು ಸರಿಯಾಗಿದ್ಯಾ, ರಸ್ತೆಗೆ ಸರಿಯಾಗಿ ಅನುಕೂಲ ಆಗುತ್ತಾ, ಕೆಲವು ಕಡೆ ಎಂಜಿನ್ ಸರಿಯಾಗಿದ್ಯಾ,
ಅದು ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಸರಿಯಾಗಿ ತುಂಬಿಸಿದಾರಾ, ರಿಸರ್ವ್ ಫ್ಯೂಯಲ್ ತುಂಬಿಸ್ಕೊಂಡಿದಾರಾ, ಟೈರ್ಗಳು ಸರಿಯಾಗಿದ್ಯಾ, ಇದು ಪ್ರತಿಯೊಂದು ಇನ್ಸ್ಪೆಕ್ಟ್ ಮಾಡಕ್ ಏನ್ ಅವ್ರಿಗೆ ನಾನು ಸುಮಾರು 50 ಜನ ಪ್ಯಾಸೆಂಜರ್ ಇರ್ತಾರೆ, ಅಷ್ಟು ಜನದ ಜೀವ ಕೂಡ ಅವ್ರ ಕೈಲಿ ಇರ್ತದೆ. ಅದು ಅಂದ್ರೆ ನಮ್ಮ ಜೀವನದಲ್ಲಿ ಬೆಲೆ ಇಲ್ವಾ ಜೀವಕ್ಕೆ? ಸರ್ಕಾರದ ಕಡೆ ಗಮನ ಕೊಡಬೇಕು. ಅಂದ್ರೆ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಯಾರಾಗಿದಾರೋ ಅವರು ಇದನ್ನ ಹೆಚ್ಚಿನ ಕಾಳಜಿ ವಹಿಸಿ ಸಡನ್ ಆಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋದ್ರೆ, ಅಂದ್ರೆ ಯಾರಿಗೂ ಹೇಳ್ಬಾರ್ದು ನಾನು ಇನ್ಸ್ಪೆಕ್ಟರ್ ಬರ್ತಾ ಇದೀನಿ ಅನ್ಬಿಟ್ಟು. ಒಂದು ಟೀಮ್ ಮಾಡಿ ಅವ್ರು ಇನ್ಸ್ಪೆಕ್ಟ್ ಸಡನ್ ಆಗಿ ಮಾಡಿದಾಗ ಮಿಕ್ಕಿದವ್ರಿಗೆಲ್ಲ ಹೆದರಿಕೆ ಬರುತ್ತೆ. ಈ ರೀತಿ ಒಂದು ಹೆದರಿಕೆ ಬರಬೇಕು ಅಂತ ಮಾಡೋದು ಕೆಲಸ ಅಲ್ಲ ಅದು, ಆದ್ರೆ ಪಾರ್ಟ್ ಆಫ್ ದ ಡ್ಯೂಟಿ ಮಾಡ್ಬೇಕಾಗ್ತದೆ. ಇದ್ರ ಕಡೆ ಮಾಡಿದ್ರೆ ಖಂಡಿತವಾಗಿ ಒಂದು ಉತ್ತಮ ಇದಾಗುತ್ತೆ. ಆಕ್ಸಿಡೆಂಟ್ ಅಪಘಾತಗಳನ್ನ ತಡೆಗಟ್ಟಬಹುದು. ಹಾಗೂ ಬಸ್ಸುಗಳು ಕಂಡೀಷನ್ ಬಹಳ ಇಂಪಾರ್ಟೆಂಟ್. ಬಸ್ ಲೈಟ್ ಹತ್ತುತ್ತಾ, ಬ್ರೇಕ್ ಸರಿಯಾಗಿ ಹಿಡಿಯುತ್ತಾ, ಪ್ರತಿಯೊಂದು ಬಸ್ಸು ಹೊರಡಕ್ಕಿಂತ ಮುಂಚೆ ಈ ಟೆಸ್ಟ್ಗಳು ಅವಶ್ಯಕವಾಗಿ ನಡೆಯಬೇಕು. ಅದು ಸಾಕಷ್ಟು ಏರಿದೆಯಾ ಟೈರ್ಗಳಲ್ಲಿ, ಅದು ಮತ್ತೆ ಹೆಂಗೆ ಟೈರ್ ಇದಾಗಿದೆ, ಬ್ಲಾಂಕ್ ಆಗಿದೆಯಾ, ಅಥವಾ ಇದು ವೇರಿಯಂಟೇಜ್ ಜಾಸ್ತಿ ಆಗಿದೆಯಾ, ಪ್ರತಿಯೊಂದು ಮಾಡಿದ್ರೆ ಖಂಡಿತವಾಗಿ ನಾವು ಅಪಘಾತಗಳನ್ನ ನಮ್ಮಿಂದ ಅಥವಾ ಸರ್ಕಾರದಿಂದ ಆಗುವ ಅನಾಹುತಗಳನ್ನ ನಾವು ತಡೆಗಟ್ಟಬಹುದು ಇದನ್ನ ಖಂಡಿತವಾಗಿ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ.